श्रीमहागणाधिपतये नमः। इष्टभो नाम रूपाभ्यां या देवी सर्वमङ्गला तयो समस्मरणातुंसां सर्वतो जयमङ्गलं। शुक्लाम्बरधरं विष्णुं शशिवर्णं चतुर्भुजम्। ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಒಳಗ್ ನಡೀರಿ. ನಮಸ್ಕಾರ ಯಜಮಾನ್ರೆ. ಒಳಗ್ ಹೋಗಿ. ಸತ್ಯನಾರಾಯಣ ವ್ರತನು ಮದ್ವೆ ಹಾಗೆ ಮಾಡ್ತಿದ್ದಾರೆ. ಇವಳ ಅದೃಷ್ಟ ಹೇಗಿದೆ ಅಂತ ನೋಡಿದ್ಯಮ್ಮ? ಅವಳೀಗ ದೊಡ್ಡ ಮನೆ ಸೊಸೆ ಕಣೆ. ಆ ಮುದ್ಕ ಅವಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಬರ್ದಿದ್ದಾನೆ. ಇವಾಗ ಅವಳು ಸರ್ಸು ಅಲ್ವೇ, ಬಂಗಾರದ ಕೋಳಿ. ಈಗ ನಾವ್ ಅವಳನ್ನ ನೋಡಿ ಹೊಟ್ಟೆ ಕಿಚ್ ಪಡಬಾರ್ದು. ಆ ಬಂಗಾರದ ಕೋಳಿನ ನಮಗ್ ಬೇಕಾದಾಗೆಲ್ಲ ಉಪಯೋಗಿಸ್ಕೊಳಕ್ಕೆ ನೋಡ್ಬೇಕು. ಇಲ್ ನೋಡೆ, ಅವಳ ಹತ್ರ ಸ್ವಲ್ಪ ಒಳ್ಳೆಯವಳ ತರ ನೋಡ್ಕೊಳಕ್ ಕಲಿ ನೋಡಿ. ನಮಸ್ಕಾರ ಯಜಮಾನ್ರೆ. ಹೆಣ್ಣಿನ ಮನೆಯವ್ರು ಎಲ್ರಿಗಿಂತ ಮೊದ್ಲೇ ಬರ್ಬೇಕು. ನೀವೇ ಇಷ್ಟು ತಡವಾಗಿ ಬಂದ್ರೆ ಹೆಂಗೆ? ಏನೂ ಇಲ್ಲ ಯಜಮಾನ್ರೆ, ವರ್ಷಲಿ ಅತ್ತೆನೇ ಆದ್ರೂ ತಂದೆ ತಾಯಿ ಇಲ್ದಿರೋ ಸರ್ಸುನ ಇಷ್ಟು ದಿನ ಸ್ವಂತ ಮಗಳ ಹಾಗೆ ನೋಡ್ಕೊಂಡೆ. ಇವಾಗ ಅವಳ ಅತ್ತೆ ಮನೆಗೆ ಹೋಗಿದ್ದಾಳೆ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಸ್ವಲ್ಪ ಸುಧಾರಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ತಡ ಆಗೋಯ್ತು. ಸರ್ಸು ಇನ್ನ ನಮ್ಮನೆ ಹುಡುಗಿ ಅಲ್ಲ ಅನ್ನೋ ಬೇಜಾರಲ್ಲಿ ರಾತ್ರಿ ಎಲ್ಲ ನನ್ಗೂ ನಮ್ಮಮ್ಮಗೂ ನಿದ್ದೆನೆ ಬರ್ಲಿಲ್ಲ ಯಜಮಾನ್ರೆ. ಹೇಳಿ 2 ನಿಮಿಷ ಆಗಿಲ್ಲ, ನಾಟಕ ಚೆನ್ನಾಗೇ ಮಾಡ್ತಿದ್ದಾಳೆ. ಸರ್ಸು ಒಳಗಡೆ ಇದ್ದಾಳೆ, ಹೋಗಿ. ನಡಿ. ನಮಸ್ಕಾರ. ಬನ್ನಿ ಬನ್ನಿ. ನಮ್ ಸರ್ಸುಗೆ ನನ್ ಮೊಮ್ಮಗಂಗೂ ಮದುವೆ ಆಗಿದ್ದು ನಿನಗ್ ಸಂತೋಷ ಆಗಿದ್ಯಾ ಸುಂದರ? ನಮ್ ಸರ್ಸು ದೊಡ್ಡ ಮನೆಗೆ ಸೊಸೆ ಆಗಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ ಯಜಮಾನ್ರೆ. ಚಿಂತೆ ಏನಪ್ಪಾ ಅಂದ್ರೆ ನಿಮ್ಮ ಸೊಸೆ ವಾಗ್ದೇವಿ ಅವ್ರ ಬಗ್ಗೆನೇ ಸ್ವಲ್ಪ ಭಯ ಆಗ್ತಾ ಇದೆ. ಮದ್ವೆನೇ ಆಗೋಯ್ತಲ್ಲ, ಕೋಪದಿಂದ ಏನೂ ಮಾಡಕ್ಕಾಗಲ್ಲ. ಏನೇ ಆದ್ರೂ ಈಗ ಸರ್ಸು ಆ ಮನೆಗ್ ಸೊಸೆ. ಧೈರ್ಯವಾಗಿರು. ಸರಸು, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿನಗ್ ಮದ್ವೆ ಆಗ್ತಿದ್ದಾಗೆ ಯಜಮಾನ್ರ ಮನೆಗೆ ದೊಡ್ಡ ಕಳೆನೆ ಬಂದ್ಬಿಟ್ಟಿದೆ. ಇನ್ನು ಆ ವಾಗ್ದೇವಿ ಅಮ್ಮನ್ ಮನೆಗ್ ಕಾಲಿಟ್ರೆ ಆ ಮನೆಗೆ ಇನ್ನೆಷ್ಟು ಕಳೆ ಬರುತ್ತೋ. ನಿಜ ಸರ್ಸು, ಮದ್ವೆ ಆದ್ಮೇಲೆ ನಿನ್ ಮುಖ ಚಂದಮಾಮನ್ ತರ ಇದೆ. ಚಂದ್ರನ್ಗಾದ್ರೂ ಕಲೆ ಇರುತ್ತೆ ಕಣೆ. ನನ್ ಸರ್ಸು ಮುಖದಲ್ಲಿ ಕಳೆ ಬಿಟ್ರೆ ಕಲೆ ಏನೂ ಇರೋದಿಲ್ಲ. ಲಕ್ಷ್ಮಿ ಕಳೆ ಎದ್ದು ಕುಣಿತಿದೆ. ಅಮ್ಮ ಸರಸು, ಇದು ಈ ಮನೆ ಹಿರಿ ಸೊಸೆ ಒಡವೆ, ತಗೋ. ಈ ಒಡವೆ ನನ್ಗ್ಯಾಕೆ ದೊಡ್ಡಯ್ಯ? ನಿನ್ನೆ ತನಕ ನೀನು ಮಾಮೂಲಿ ಸರಸು. ಇವತ್ತಿಂದ ಈ ಮನೆ ಸೊಸೆ. ಈ ಮನೆ ಜವಾಬ್ದಾರಿ ನಿನಗೆ ಕೊಡೋದು ನನ್ನ ಕರ್ತವ್ಯ, ನನ್ನ ಧರ್ಮ. ತಗೊಳ್ಳಮ್ಮ. ಚಿನ್ನಿ ಬಾ. ಹಾಯ್, ಚೆನ್ನಾಗಿದೆ.
ನಮ್ಮನೇಲೆ ಇದ್ದು ನಾವ್ ಹಾಕಿದ್ದ ಅನ್ನ ತಿಂದು ಬೆಳ್ದವಳು ನಮಗ್ ಕೊಡ್ದೆ ಅವಳು ತಂಗಿಗ್ ಕೊಡ್ತಾ ಇದ್ದಾಳೆ, ನೋಡಿದ್ಯಾ? ಅಮ್ಮ, ಸರ್ಸುನ ವ್ರತಕ್ಕೆ ಕರ್ಕೊಂಡ್ ಬರ್ಬೇಕಂತೆ. ಶ್ರೀ ಗುರುಗಣಾಧಿಪತಯೇ ನಮಃ. ಓಂ ಗಣಾಧಿಪಾಯ ನಮಃ. ಶ್ರೀ ಮಹಾಸರಸ್ವತ್ಯೈ ನಮಃ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಸರ್ವಮಂಗಳೇ ಜಯಮಂಗಳೇ. ನಮಸ್ಕಾರ ಮಾಡ್ಕೊಳ್ಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸುಧೇವಲಗ್ನಂ ಚಂದ್ರಬಲಂ ಸುಧೇವಲಗ್ನಂ ಶಾಂತಬಲಂ. ಅಮ್ಮ, ನೀನು ಬೊಟ್ಟಿಟ್ಕೊಂಡು ಹುಡುಗಂಗೂ ಬೊಟ್ಟಿಡಮ್ಮ. ಬೊಟ್ಟಿಟ್ಕೊಳ್ಳಪ್ಪ. ಶ್ರೀ ಮಹಾಗಣಾಧಿಪತಯೇ ನಮಃ. ನಮಸ್ಕಾರ ಮಾಡ್ಕೊಳ್ಳಿ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಅಮ್ಮ, ಕಂಕಣ ತಗೊಂಡು ಹುಡುಗನ ಕೈ ಕಟ್ಟಮ್ಮ. ಓಂ ಕಂಕಣದಾರಿಯೇ ಮುಹೂರ್ತಂ ಶುಭ ಮುಹೂರ್ತಂ ವಸ್ತು. ನೀ ಕೈ ಮುಂದೆ ನೀಡಪ್ಪ. ಓಂ ಕಂಕಣಧಾರಂ ಮುಹೂರ್ತಂ ಶುಭ ಮುಹೂರ್ತಂ ಅಸ್ತು. ಏತು ಸುಮುಹೂರ್ತ ಕಾಲೇ ಸೂರ್ಯಾಧೀನಂ ಗ್ರಹಾಣಂ ಆದಿತ್ಯ ಬಲಂ ಸಿದ್ಧಿ ಪ್ರಾಪ್ತಿರಸ್ತು. ಕಂಕಣಧಾರಂ ಮುಹೂರ್ತಂ ಶುಭ ಮುಹೂರ್ತಂ ಅಸ್ತು. ಏತು ಸುಮುಹೂರ್ತ ಕಾಲೇ ಸೂರ್ಯಾಧೀನಂ ಗ್ರಹಾಣಂ ಆದಿತ್ಯ ಬಲಂ ಸಿದ್ಧಿ ಪ್ರಾಪ್ತಿರಸ್ತು. ಕಂಕಣ ದೇವತಾಯೈ ನಮಃ. ಈ ಕಂಕಣ ತಗೊಂಡು ಹುಡುಗಿ ಎಡಗೈ ಕಟ್ಟಪ್ಪ. ಓಂ ಅಕ್ಷತ ಪತ್ರಂ ಶುಭ ಕಂಕಣಂ ಲಕ್ಷ್ಮೀ ನರಸಿಂಹ ಕಟಾಕ್ಷ ಪ್ರಾಪ್ತಿ ಕಂಕಣಂ. ಓಂ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಕಂಕಣಾಧಾರಂ ಶುಭ ಪ್ರಾಪ್ತಿರಸ್ತು. ಆರೋಗ್ಯ ವೃದ್ಧಿಂ ಆಯುಷ್ಯ ವೃದ್ಧಿಂ ಐಶ್ವರ್ಯ ವೃದ್ಧಿಂ ಕಂಕಣಧಾರಣ ಮುಹೂರ್ತಂ ಶುಭ ಮುಹೂರ್ತಂ ಅಸ್ತು. ಅರ್ಶಿನ ಕುಂಕುಮ ತಗೊಂಡು ಪೂಜೆ ಮಾಡಿ. ಓಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಯಾಮಿ ಆಹಂ ಸಮರ್ಪಯಾಮಿ ಹಸ್ತವೋ ಅರ್ಭ್ಯಂ ಸಮರ್ಪಯಾಮಿ ಪಾದಾಮಿ ಪಾದ್ಯಂ ಸಮರ್ಪಯಾಮಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನಾನಾ ಪುಷ್ಪಫಲ ಸಮರ್ಪಯಾಮಿ. ರಮಾ ಸಹಿತ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿಯೇ ನಮಃ. ಮಂತ್ರ ಪುಷ್ಪ ಅಕ್ಷತ ಸಮರ್ಪಯಾಮಿ. ಗಂಡ ಹೆಂಡತಿ ಹೇಗಿರ್ಬೇಕು ಅಂದ್ರೆ ಶಿವಪಾರ್ವತಿಯರ ಹಾಗೆ. ನಮ್ಮನೆ ಕುಲದೇವತೆ. ಈ ಲಕ್ಷ್ಮೀದೇವಿನ ನಮ್ಮನೆಗೆ ಸೊಸೆ ಆಗಿ ಬರೋಳಿಗೆ ಕೊಡೋದು ತಲೆಮಾರಿಂದ ಬಂದಿರೋ ಆಚರಣೆ. ತಗೊಳಮ್ಮ. ಇಷ್ಟ
ವರ್ಷ ಈ ಮನೆಗೆ ಹೆಣ್ಣೆ ದಿಕ್ಕಿರ್ಲಿಲ್ಲ. ಲಕ್ಷ್ಮೀದೇವಿ ಅಂತ ಸೊಸೆನ ನಾನೇ ಮನೆಯಿಂದ ಹೊರಗೋಗಾಗ ಮಾಡಿದೆ. ಒಪ್ಪಿಗೆ ಪಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಏನು ಸಾಧಿಸ್ತಿ ಅಂತ ನನ್ನನ್ನ ಚಾಲೆಂಜ್ ಮಾಡಿದ್ರಿ ನೋಡಿ, ಅದನ್ನ ಸಾಧಿಸಿ ತೋರ್ಸೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಆ ವೇಷದಲ್ಲಿ ಮಾತಾಡೋದು ಸುಲಭನೇ. ಮನೆಯಿಂದ ಹೊರಗಡೆ ಇಳಿಯೋದಕ್ಕೆ 4 ಮೆಟ್ಲು ಇಳಿದ್ರೆ ಸಾಕು. ಆದ್ರೆ ಬದುಕಿನೊಳಗೆ ಮತ್ತೆ ಮೇಲ್ ಬರಬೇಕು ಅಂದ್ರೆ ಎಷ್ಟು ಮೆಟ್ಲು ಹತ್ತು ಬಂದ್ರೂ ಸಾಕಾಗಲ್ಲ, ತಿಳ್ಕೋ. ಆ ಪರಿಸ್ಥಿತಿ ಬರೋದಿಲ್ಲ ಬಿಡಿ ಮಾವಯ್ಯ. ಅಂದುಕೊಂಡಿದ್ದನ್ನ ಸಾಧಿಸ್ಬೇಕು ಅಂದ್ರೆ ಮೆಟ್ಲನ್ನ ಹತ್ತಬೇಕು ಅನ್ನೋದಷ್ಟೇ ಅಲ್ಲ, ಒಂದೊಂದು ಸಲ ಇಳಿರಬೇಕಾಗುತ್ತೆ. ಅರುಣ್, ನನ್ನ ಹತ್ರ ಮತ್ತೆ ನೀನು ಲಕ್ಷ್ಮೀದೇವಿ ಹಾಗೆ ನಮ್ಮನೆ ಸೊಸೆಯಾಗಿ ಬಂದೆ. ಇವತ್ತಿಂದ ಈ ಲಕ್ಷ್ಮೀದೇವಿನ ನೋಡ್ಕೊಳ್ಳೋಂತ ಜವಾಬ್ದಾರಿ ನಿಂದಮ್ಮ. ತಗೋ. ದೊಡ್ಡಯ್ಯ ನನ್ನ ಈ ಮನೆ ಸೊಸೆ ಮಾಡ್ಕೊಂಡು ಮನೆ ಜವಾಬ್ದಾರಿ ಎಲ್ಲ ಕೊಡ್ತಿದ್ದಾರೆ. ಆದ್ರೆ ವಾಗ್ದೇವ್ ಅಮ್ಮನವರು ನನ್ನ ಮನೆ ಸೊಸೆಯಾಗಿ ಒಪ್ಕೋತಾರ? ಆರ್ತಿ ತಗೊಳಮ್ಮ. ಅಯ್ಯೋ, ಇದೇನು ಹೀಗಾಯ್ತು? ಶುಭ ಕಾರ್ಯ ನಡೆಯುವಾಗ ಈ ರೀತಿ ಅಪಶಕುನ ಆಯ್ತು ಅಂದ್ರೆ ಏನೋ ಕೆಟ್ಟದಾಗುತ್ತೆ ಅಂತಾನೆ ಅರ್ಥ. ಮದ್ವೆಗ್ ಮುಂಚೆ ನಿನ್ ಮೇಲೆ ಅಪಾದನೆ ಬಂತು, ಮದ್ವೆ ಆದ್ಮೇಲೆ 6 ದಿನ ಆರೋಯ್ತು ಅಂದ್ರೆ ಮುಂದೆ ನಿನಗೂ ನೀನ್ ಸೊಸೆಯಾಗಿ ಕಾಲಿಡ್ಬೇಕಾದ ಮನೆಗೂ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಅದಕ್ಕೆ ಇಂತ ಅಪಶಕುನ ಎಲ್ಲ. ಸ್ವಲ್ಪ ನಿಲ್ಸು. ನಡೆಯೋ ಪ್ರತಿ ವಿಷಯದಲ್ಲೂ ಒಳ್ಳೆದೇ ಅನ್ಕೊಂಡ್ರೆ ಒಳ್ಳೆದೇ ಆಗುತ್ತೆ. ಶಕುನದಲ್ಲಿ ನಂಬಿಕೆ ಇಲ್ದಿದ್ದವರಿಗೆ ಇದು ನಿಜ ಅಲ್ಲ ಅಷ್ಟೇ. ಅಂದ್ರೆ ಅದು ಆರ್ ಹೋಗೋ ದೀಪ ಮತ್ತೆ ಉರಿದೇ ಇರುತ್ತಾ? ಮುಳುಗಿರೋ ಸೂರ್ಯ ಮತ್ತೆ ಹುಟ್ಟೋದಿಲ್ವಾ? ನಡೆಯೋ ಪ್ರತಿ ವಿಷಯನೂ ಅಪಶಕನ ಅನ್ಕೊಳ್ಳೋದು ಮೂರ್ಖತನ. ಪೂಜೆ ಮುಗೀತು, ಎಲ್ಲ ಊಟಕ್ಕೆ ನಡೀರಿ. ಏನ್ ಪುರೋಹಿತ್ರೆ, ಆಗಿಂದ ಲೆಕ್ಕ ಹಾಕ್ತಾನೆ ಇದ್ದೀರಿ? ಇವರಿಬ್ರು ಜಾತಕ ಅಷ್ಟು ಅದ್ಭುತವಾಗಿರೋದು ನೋಡಿ ನಿಮ್ಗೆ ಆಶ್ಚರ್ಯ ಆಗ್ತಿದ್ಯಾ ಏನೋ? ಇಬ್ರು ಜಾತಕನೂ ಸರಿಯಾಗೇ ಇದೆ. ನಿಮ್ಮ ಮೊಮ್ಮಗನ ಜಾತಕದಲ್ಲಿ ಯಾವ ದೋಷನೂ ಇಲ್ಲ. ಆದ್ರೆ ಸರ್ಸು ಜಾತಕದಲ್ಲಿ ಮಾತ್ರ ನಿಮ್ಗೆ ಹೇಗೆ ಹೇಳ್ಬೇಕು ಅರ್ಥ ಆಗ್ತಿಲ್ಲ ಯಜಮಾನ್ರೆ.
ಪರವಾಗಿಲ್ಲ ಹೇಳಿ. ಸರ್ಸು ಜಾತಕದ ಪ್ರಕಾರ ಈ ಸಂಬಂಧ ಮುಂದುವರಿಯೋದು ಕಷ್ಟ. ಜಾತಕದ ಪ್ರಕಾರ ನೋಡಿದ್ರೆ ಹುಡುಗಿ ಅತ್ತೆ ಮನೆ ಕಾಲಿಡ್ತಿದ್ದ ಹಾಗೆ ಸಮಸ್ಯೆ, ಗಂಡಾಂತರ, ಅವಮಾನಗಳು ಇದ್ದೇ ಇರುತ್ತೆ. ಸಾಧಾರಣವಾಗಿ ಜಾತಕ ದೋಷ ಪರಿಹಾರಕ್ಕೆ ಜಪನೋ, ಹೋಮನೋ, ಶಾಂತಿನೋ ಇದ್ದೇ ಇರುತ್ತೆ. ಆದರೆ ಸರ್ಸು ಜಾತಕದಲ್ಲಿ ಯಾವ ರೀತಿ ಪರಿಹಾರನೂ ಕಾಣಿಸ್ತಿಲ್ಲ. ಅವಳಿಗೆ ವೈವಾಹಿಕ ಜೀವನದಲ್ಲಿ ಕಷ್ಟ ತಪ್ಪೋ ಹಾಗೆ ಕಾಣ್ತಿಲ್ಲ. ಸರಸ್ಸು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದೆ, ನಾನೇ ಆತರ ಪಟ್ಬಿಟ್ಟೆ ಅಂತ ಕಾಣಿಸುತ್ತೆ. ನಾನೇ ನನ್ನ ಕೈಯಾರೆ ಸರಸ್ಸು ಜೀವನಕ್ಕೆ ಕಷ್ಟ ತಂದ್ಬಿಟ್ಟೆ ಅನಿಸ್ತಾ ಇದೆ. ದೊಡ್ಡಯ್ಯ, ಮಾವ ಆಗಿರೋ ನಿಮ್ಮನ್ನೇ ಆ ವಾಗ್ದೇವಮ್ಮ ಕ್ಷಮಿಸ್ಲಿಲ್ಲ ಅಂದ್ರೆ ಆ ಮನೆಗೆ ಸೊಸೆ ಆಗಿ ಹೋಗ್ತಿರೋ ನನಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಗೊತ್ತು ದೊಡ್ಡಯ್ಯ. ಕಷ್ಟನ ಸಹಿಸ್ಕೊಳ್ಳೋರಿಗೆ ಆ ದೇವರು ಹೆಚ್ಚು ಕಷ್ಟ ಕೊಡ್ತಾನೆ ಅಂತಾರೆ. ಹೀಗೆ ಕಷ್ಟ, ನೋವು ಎಲ್ಲ ನನಗೆ ಅಭ್ಯಾಸನೇ ದೊಡ್ಡಯ್ಯ. ಎಷ್ಟು ಕಷ್ಟ ಬಂದ್ರು ನಾನು ಧೈರ್ಯದಿಂದ ಎದುರಿಸ್ತೀನಿ ದೊಡ್ಡಯ್ಯ. ನಾನು ಧೈರ್ಯವಾಗಿರ್ಲಿ ಅಂತ ಒಳ್ಳೆ ಮನಸ್ಸಿಂದ ನೀವು ಹಾರೈಸಬೇಕು. ಆ ಆಶೀರ್ವಾದನೇ ನನ್ನ ಕಾಪಾಡೋದು. ನನ್ನ ಒಳ್ಳೆತನ ನನಗೆ ಉಪಯೋಗಕ್ಕೆ ಬರ್ದಿದ್ಮೇಲೆ ನನ್ನ ಆಶೀರ್ವಾದ ನಿನಗೆ ಹೇಗಮ್ಮ ಕಾಪಾಡುತ್ತೆ? ಆಸೆನ ಕಳ್ಕೊಳ್ತಾ ಇದ್ರೆ ಸಮಸ್ಯೆಗಳು ಎಷ್ಟೇ ಬಂದ್ರೂ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅನ್ನೋದೇ ನನ್ನ ನಂಬಿಕೆ. ಜೀವನ ಅಂದ್ರೆ ನಂಬಿಕೆನೆ ಅಲ್ವಾ ದೊಡ್ಡಯ್ಯ? ನನಗ್ ಧೈರ್ಯ ಹೇಳೋದಕ್ಕೆ ನಿನ್ನ ಮನಸ್ಸೊಳಗಿರೋ ನೋವನ್ನ ಮುಚ್ಚಿಟ್ಕೊಳ್ತಾ ಇದೀಯಾ ತಾಯಿ? ಬದಲಾವಣೆ ಬೇಕು ಅಂದ್ಕೊಂಡಾಗ ಬದಲಾಗೋದು ಕೂಡ ಅಗತ್ಯನೇ ಅಲ್ವಾ ದೊಡ್ಡಯ್ಯ? ಅಮ್ಮ ಸರ್ಸು, ಸಮಸ್ಯೆ ಎದುರಿಸಬೇಕು ಅಂದ್ರೆ ತುಂಬಾ ಮನೋಧೈರ್ಯ ಬೇಕಮ್ಮ. ಆ ಮನೋಧೈರ್ಯವನ್ನ ಆ ಭಗವಂತ ನಿನಗೆ ಖಂಡಿತ ಕರುಣಿಸ್ತಾನೆ ತಾಯಿ. ಅಕ್ಕ, ನಿನ್ಗೆ ಕಾಯ್ತಾ ಇದ್ದೆ ಕಣೋ. ಅವ್ರು ನಾನು ಕೇಳಿದನ್ನು ಕೊಟ್ರಾ? ನೋಡು, ನಾನ್ ನಿನ್ ಹತ್ರ ಮಾತಾಡಿದ್ದು, ನೀ ನನ್ಗಿದನ್ನ ಕೊಟ್ಟಿದ್ದು ಯಾರಿಗೂ ಗೊತ್ತಾಗ್ಬಾರ್ದು, ಸರಿನಾ? ಇದನ್ನ ಇಟ್ಕೋ. ಸರಿ. ನನ್ನ ಕಣ್ಮುಂದೆನೆ ನಿನ್ನ ದೆಸೆ ತಿರುಗಿ ನೀನು ದೊಡ್ಡ ಮನುಷ್ಯಲಾಗೋದು ನನ್ನಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನೀನು ನನ್ಗಿಂತ ಸಂತೋಷವಾಗಿರೋದನ್ನ ಖಂಡಿತ ನನ್ನಿಂದ ನೋಡಕ್ಕಾಗಲ್ಲ. ಇವತ್ತು ನಿನ್ನ ಶೋಭನ ಹೇಗ್ ನಡೆಯತ್ತೋ ನಾನು ನೋಡ್ತೀನಿ. ಇನ್ನೊಂದು 10 ನಿಮಿಷದಲ್ಲಿ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡ್ತೀವಿ ಮೇಡಮ್. ತೇಜ, ಭಾವನ ಆಪರೇಷನ್ ಸಕ್ಸಸ್ ಆಗುತ್ತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಡ್ಯಾಡಿ, ಡ್ಯಾಡಿಗೆ ಪ್ರಜ್ಞೆ ಬಂತು. ಡ್ಯಾಡಿ, 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 ನಾನು ತೇಜ ಡ್ಯಾಡಿ. ಡ್ಯಾಡಿ, ನಾನು ತೇಜ ಡ್ಯಾಡಿ. ಸರಸು, ಸರಸು. ಭಾವ, ನೀವೇನು ಟೆನ್ಷನ್ ಮಾಡ್ಕೋಬಿಡಿ. ಸರ್ಸುನ ನಾನ್ ಕರ್ಕೊಂಡ್ ಬರ್ತೀನಿ. ಮೊದ್ಲು ನೀವು ಹುಷಾರಾಗ್ಬೇಕು, ಧೈರ್ಯವಾಗಿರಿ. ಸರ್ಸು ನಾನು ನೋಡ್ಬೇಕು.
ಭಾವ, ನಿಮ್ಗೆ ಆಪರೇಷನ್ ಆಗಿ ಕಣ್ಬಿಡೋ ಅಷ್ಟರಲ್ಲಿ ಸರಸು ನಿಮ್ ಕಣ್ಮುಂದೆ ಇರ್ತಾಳೆ. ಸರಸುನ ನಾನ್ ಕರ್ಕೊಂಡ್ ಬರ್ತೀನಿ. ನನ್ ಮಾತನ್ ನಂಬಿ ಭಾವ. ಗೆಟ್ ವೆಲ್ ಸೂನ್ ಡ್ಯಾಡ್. ಮೇಡಮ್, ಹಾ ಚಿಕ್ಕಮ್ಮ, ಸರ್ಸುನ ಊರಿಂದ ಕರ್ಸೋಣ್ವಾ? ಶಟ್ ಅಪ್. ಅವಳನ್ ಕರ್ಸೋಣ್ವಾ ಅಂತಿದ್ಯಲ್ಲ, ಆ ಮಾತ್ ಹೇಳೋದಕ್ಕೆ ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಸರ್ಸುನ ಕರ್ಕೊಂಡ್ ಬರ್ತೀನಂತ ಡ್ಯಾಡಿಗೆ ನೀವೇ ಹೇಳಿದ್ರಲ್ಲ ಚಿಕ್ಕಮ್ಮ. ಆಪರೇಷನ್ಗೆ ಹೋಗ್ತಿರೋ ಭಾವ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹಾಗೆ ಹೇಳ್ದೆ. ಅವಳಿಗೆ ಹೆಲ್ಪ್ ಮಾಡಕ್ ಹೋಗಿದ್ದಕ್ಕೆ ನಿಮ್ಮಪ್ಪನಿಗೆ ಇಂಥ ಪರಿಸ್ಥಿತಿ ಬಂದಿದ್ದು. ಅಂಥವಳನ್ನ ಮತ್ತೆ ಕರ್ಕೊಂಡ್ ಬರದ? ಅವಳಿಗೆ ಮನೆ ಒಳಗ್ ಕಾಲಿಡೋಕೂ ಬಿಡಲ್ಲ. ಅಕ್ಕನಿಗವಳು ಎಂಥೆಂಥ ಮಾತಂದಿದ್ದಾಳೋ ಅಕ್ಕ ಎಲ್ಲ ನನ್ನ ಹತ್ರ ಹೇಳಿದಾಳೆ. ಅವರಪ್ಪ ಅಮ್ಮನಿಂದನೇ ಅಕ್ಕ ಭಾವನ್ ಲೈಫು ಡಿಸ್ಟರ್ಬ್ ಆಗಿದ್ದು. ಅವಳ ನೆರಳು ಕೂಡ ನಿಮ್ಮ ಅಪ್ಪ ಅಮ್ಮನ ಮೇಲೆ ಬೀಳೋಕ್ ನಾನ್ ಬಿಡಲ್ಲ. ಪುರೋಹಿತ್ರೆ, ಇವರಿಬ್ರಲ್ಲಿ ಮದುಮಗನ್ ಕೈ ಮೇಲೋ ಮದುಮಗಳ ಕೈ ಮೇಲೋ ಅಂತ ಈಗ್ಲೇ ತಿಳ್ಕೋಬೇಕು. ಹಾಗೆ ಆಗ್ಲಮ್ಮ. ಬಿಂದಿಗೆಗೆ ಉಂಗ್ರ ಹಾಕಿ ಇಬ್ರ ಹತ್ರ ಆಡ್ಸಿ. ಆಯ್ತು ಆಯ್ತು. ಏನ್ ತಾತ ಈ ಆಟಗಳೆಲ್ಲ? ಇವೆಲ್ಲ ಮದ್ವೆಲ್ ನಡಿಬೇಕಾಗಿದ್ದ ಶಾಸ್ತ್ರನಪ್ಪ. ಆಗಾಗ್ಲಿಲ್ಲ, ಈಗ ಮಾಡ್ತಾ ಇದೀವಿ. ನಾವು ಹೇಳಿದ್ದನ್ ಕೇಳೋದು ಮಾಡೋದಷ್ಟೇ ನಿಮ್ ಕೆಲ್ಸ. ಪುರೋಹಿತ್ರೆ, ಶುರು ಮಾಡಿ. ಸರಿ ಯಜಮಾನ್. ಈ ಬಂಗಾರದ ಉಂಗ್ರನ ನೀರಲ್ಲಿ ಹಾಕ್ತೀನಿ. ಯಾರು ಆ ಉಂಗ್ರ ಮೊದಲು ತೆಗಿತಾರೋ ಅವರಿಗೆ ಪ್ರೀತಿ ಜಾಸ್ತಿ ಇದೆ ಅಂತ ಅರ್ಥ. ತೆಗೆಯೋದು. ಸರ್ಸು ತೆಗಿ. ಸರ್ಸು ಸರ್ಸು, ಮೊದ್ಲು ನೀನೇ ಉಂಗ್ರ ತೆಗಿಬೇಕು. ತೆಗಿ ಸರ್ಸು. ತೆಗಿಯೋ ರಾಹುಲ್, ಇಲ್ದೇ ಇದ್ರೆ ನೀನ್ ಸೋತು ಹೋಗ್ತೀಯ ಅಷ್ಟೇ. ಆಡು ಮೊಮ್ಮಗನೆ. ಸರ್ಸುನೇ ತೆಗಿಬೇಕು. ಸರ್ಸು ನೀನೇ ಗೆಲ್ಬೇಕು. ಸರ್ಸುನೇ ಗೆಲ್ಬೇಕು. ಸರ್ಸುನೇ ಗೆಲ್ಬೇಕು. ಸರ್ಸು ನೀನೇ ತೆಗಿಬೇಕು. ಸರ್ಸು ಗೆಲ್ತಾಳೆ. ಸರ್ಸುನೇ ಗೆಲ್ಲು. ಸರ್ಸುನೇ ಗೆದ್ದಿದ್ದು. ಏಯ್, ಸರಸು ಗೆದ್ಲು ಅಂದ್ರೆ ನಿನ್ಮೇಲ್ ಪ್ರೀತಿ ಇದೆ ಅಂತ ಅರ್ಥ. ಅಂದ್ರೆ ನೀನು ಸರಸು ಪ್ರೇಮನ್ ಗೆದ್ದ ಹಾಗೆ. ತೆಗಿತಾರೋ ಅವರೇ ಗೆದ್ದ ಹಾಗೆ. ಜೀವನದಲ್ಲಿ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ.
ನನ್ ಸಂಸಾರ ಗೆಲ್ಬೇಕು ಅಂದ್ರೆ ರಾಹುಲ್ ಅವ್ರ ಮನ್ಸಲ್ಲಿ ನನ್ ಮೇಲ್ ಪ್ರೀತಿ ಹುಟ್ಬೇಕು. ಅದೇನಾದ್ರೂ ಆದ್ರೆ ನನ್ ಜೀವನದಲ್ಲಿ ಎಲ್ಲಾನು ಸಾಧಿಸ್ದ ಹಾಗೆ. ಸರಸುನ ಹೇಗಾದ್ರೂ ಮಾಡಿ ದೂರ ಮಾಡ್ಕೋಬೇಕು. ನನ್ನ ಪ್ರಾಜೆಕ್ಟ್ ವರ್ಕು ಸಕ್ಸಸ್ ಆಗ್ಬೇಕು. ಇದೆರಡು ಆದ್ರೆ ನಾನ್ ನನ್ನ ಜೀವನದಲ್ಲಿ ಗೆದ್ದ ಹಾಗೆ. ನಾನೇ ಗೆದ್ಬಿಟ್ಟೆ. ನಾನ್ ಗೆದ್ರೆ ರಾಹುಲ್ ಅವರು ಸೋತ್ ಹೋಗ್ತಾರೆ. ನನ್ ಗಂಡ ನನ್ ಮುಂದೆ ಸೋಲ್ಬಾರ್ದು. ನನ್ ಮೊಮ್ಮಗ ಮತ್ತೆ ಗೆದ್ಬಿಟ್ಟ. ನಾನೇ ಗೆದ್ದಿದ್ದೀನಿ ಅಂದ್ರೆ ನಾನು ಅಂದ್ಕೊಂಡಿದ್ದನ್ನ ಸಾಧಿಸ್ತೀನಿ ಅಂತಾಯ್ತು. ಹೂವಿನ ಚೆಂಡಾಟ ಆಡೋದು ಅಂದ್ರೆ ಒಬ್ರ ಮೇಲೆ ಒಬ್ರಿಗಿರೋ ಪ್ರೀತಿ ತೋರ್ಸೋದು ಅಂತ. ಪ್ರೀತಿ ತೋರ್ಸೋದಲ್ಲ ಆಂಟಿ, ಪ್ರೀತಿ ಬಾಣ ಬಿಡ್ಬೇಕು. ರಾಹುಲ್, ಹೂ ಚೆಂಡ ಆಡೋದು ಅಂದ್ರೆ ಅಲ್ಲಿ ದೂಡೋದಲ್ಲಪ್ಪ. ಸುಂದ್ರ, ನೀನು ನಿನ್ ಹೆಂಡತಿ ಒಂದ್ಸಲ ಆಡ್ ತೋರಿಸಿ. ಇದು ಹೀಗಾಡ್ಬೇಕು. ಈಗ ನೀವಿಬ್ರು ಆಡ್ಕೊಳ್ಳಿ. ಚೆಂಡಾಡೋ ಅವಕಾಶ ನಿನಗ್ ಸಿಕ್ಕಿದೆ. ಈ ನಿನ್ ವೈಭೋಗನ ನನಗ್ ಬೇಕಾದಾಗ ಬಳಸ್ಕೊಳ್ಳೋ ಅವಕಾಶ ನನಗ್ ಸಿಕ್ಕಿದೆ. ನಿನ್ ಜೊತೆ ನಾನ್ ಆಡ್ತೀನಿ ಆಟನ. ಎಷ್ಟೋ ವರ್ಷದ ಹಿಂದೆ ನನ್ನ ಮಗನ ಶೋಭನ ನಡೆದಿತ್ತು ಈ ಮನೆಯಲ್ಲಿ. ಇವತ್ತು ನನ್ನ ಮೊಮ್ಮಗನ ಶೋಭನ ನಡೀತಾ ಇದೆ. ನನಗಂತೂ ಬಹಳ ಸಂತೋಷ ಆಗ್ತಿದೆ ಸುಂದರ. ಈ ಶುಭ ಕಾರ್ಯಕ್ಕೆ ನಿಮ್ ಮಗ ಸೊಸೆ ಜೊತೆಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಯಜಮಾನ್ರೆ. ಅವ್ರು ಇಲ್ಲಿದ್ದಿದ್ರೆ ಈ ಮದುವೆ ನಡೀತಾನೆ ಇರಲಿಲ್ಲ ರಾಮಣ್ಣ. ಅದು ಅವರ ದುರಾದೃಷ್ಟ, ಇದು ನಮ್ಮ ಅದೃಷ್ಟ. ಮತ್ತೆ ಒಂದ್ಸಾರಿ ಜಾತ್ರೆಲಿ ಯಾವ್ದೋ ಹುಡ್ಗ ನಿನಗೇನೋ ಅಂದ ಅಂತ ಹೊಡ್ದಿಯಂತಲ್ಲ, ಹಾಗೆ ರಾಹುಲ್ಗೂ ಹೊಡ್ಗಿಡ್ಬಿಟ್ಟಿಯಾ. ಹುಡ್ಗ ಬೇಜಾರ್ ಮಾಡ್ಕೋತಾನೆ. ಈ ಫಸ್ಟ್ ನೈಟ್ ಎಲ್ಲ ಬೇಡ ಅಂದ್ರೆ ತಾತ ಕೇಳ್ತಿಲ್ಲ. ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ದ ಹಾಗಾಗೋಯ್ತಲ್ಲ. ಇಲ್ಲೋಡೆ ಹುಡುಗಿ, ಈ ನಾಚಿಕೆ ಎಲ್ಲ ಶೋಭನದ ಕೋಣೆಯಲ್ಲಿ ಸರ್ಸ ಆಗಿ ಬದಲಾಗ್ಬೇಕು. ನನ್ನ ಆಂಬಿಷನ್ಸ್ ಏನು ಅಂತ ನಿಮಗೆ ಗೊತ್ತು. ಮೇಡಮ್ ಥರಾನೇ ಬಿಸ್ನೆಸ್ ಅಲ್ಲಿ ನಂಬರ್ 1 ಆಗ್ಬೇಕು ಅನ್ನೋದೇ ನನ್ನ ಡ್ರೀಮ್. ನನ್ನ ಡ್ರೀಮ್ ಅಚೀವ್ ಆಗ್ಬೇಕು ಅಂದ್ರೆ ನನಗೆ ಸಪೋರ್ಟ್ ಮಾಡ್ಕೊಂಡು, ನನ್ನ ಬಿಸ್ನೆಸ್ ಅಲ್ಲಿ ನನಗೆ ಹೆಲ್ಪ್ ಮಾಡ್ಕೊಂಡು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿರೋ ಹುಡುಗಿನೇ ನನಗೆ ಬೇಕು. ನನ್ನ ಆಂಬಿಷನ್ಸ್ ಏನು ಅಂತ ನಿಮಗೆ ಗೊತ್ತಿರೋದ್ರಿಂದ ನೀವು ನನ್ನ ಹಾಗೆ ಓದಿರೋ ಹುಡುಗಿ ನೋಡಿರ್ತೀರಾ ಅಂತ ನನಗೆ ಗೊತ್ತು. ಆ ಹುಡುಗಿ ಏನು ಓದ್ಕೊಂಡಿದ್ದಾಳೆ? MAನಾ
M.Tech ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟಾ? ಓ, ಮಾಸ್ಟರ್ಸಾ ಅಥವಾ ಸಿವಿಲ್ ಮಾಡಿದಾಳ? ಎಷ್ಟೆಲ್ಲ ಆಂಬಿಷನ್ಸ್ ಇಟ್ಕೊಂಡಿದ್ದೆ, ಎಲ್ಲ ಹಾಳಾಗೋಯ್ತು. ಅಕ್ಷರ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋ ಆ ಹಳ್ಳಿ ಹುಡುಗಿ ಸರ್ಸು ಎಲ್ಲಿ? ನಂಬರ್ 1 ಪೊಸಿಷನ್ ನಲ್ಲಿರೋ ಈ ವಾಗ್ದೇವಿ ಮಗ ಎಲ್ಲಿ? ನನಗಾದ ಅನ್ಯಾಯ ನಿನಗೂ ಆಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನನ್ನು ಅವ್ರು ಯಾವತ್ತೂ ಅರ್ಥನೇ ಮಾಡ್ಕೊಂಡಿಲ್ಲ. ಅವ್ರ ಸೆಂಟಿಮೆಂಟ್ಗಾಗಿ ನಿನ್ನ ಲೈಫ್ ಜೊತೆ ಆಟ ಆಡ್ತಾ ಇದ್ದಾರೆ. ಅದನ್ನ ನೀನ್ ಅರ್ಥ ಮಾಡ್ಕೋಬೇಕು. ಸರಸುನ ನಾನು ಮದುವೆ ಆಗಿದ್ದೀನಿ ಅಂತ ಮೇಡಮ್ ಗೊತ್ತಾದ್ರೆ ಸುಮ್ಮನೆ ಬಿಡೋದಿಲ್ಲ. ಇನ್ನು ಶೋಭನಾನು ಆಗೋಯ್ತು ಅಂದ್ರೆ ನನ್ನಂತೂ ಸಾಯಿಸೇ ಬಿಡ್ತಾರೆ. ಇವಳಿಗೆ ಯಾವ್ದೋ ಕೆಲ್ಸದ್ ಬಾರ್ದಿರೋನ್ ಸಿಗ್ತಾನೆ ಅನ್ಕೊಂಡ್ರೆ ಇಂಥ ದೊಡ್ಡ ಮನೆಗೆ ಸೊಸೆ ಆಗ್ಬಿಟ್ಲು. ಅವಳಿಗೆ ಅರ್ಶನದ ದಾರನೇ ಹೆಚ್ಚು ಅನ್ಕೊಂಡ್ರೆ ಆ ಮುದ್ಕ ಮೈ ತುಂಬಾ ಒಡವೆ, ಕೋಟಿ ಆಸ್ತಿನೇ ಕೊಟ್ಬಿಟ್ಟ. ಇವಳಿಗಿಂತ ಮಹಾರಾಣಿ ಯೋಗ ಬರುತ್ತೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ವೇ? ನಾವ್ ಜಾಗ ಕೊಡದೆ ಹೋಗಿದ್ರೆ ಅವಳು ಜೀವನ ಬೀದಿಗೆ ಬಂದಿರೋದು. ಅಂಥವಳಿಗೆ ಇಂಥ ವೈಭೋಗ ಸಿಕ್ಕಿದೆ ಅಂದ್ರೆ ನಾಳೆ ನಮ್ಮನ್ನ ಭಿಕ್ಷುಕರಾಗಿ ನೋಡಿದ್ರು ಆಶ್ಚರ್ಯ ಇಲ್ಲ ಅಮ್ಮ. ನಿಜ ಕಣೆ, ದುಡ್ಡಿನ ಮದದಲ್ಲಿ ಪೊಗರು ಅಹಂಕಾರ ಎಲ್ಲ ಬಂದ್ಬಿಡುತ್ತೆ. ಅವಳು ಮುಂದೆ ನಿಂತ್ಕೊಳ್ಳೋದಕ್ಕೂ ನನಗ್ ನಾಚಿಕೆ ಆಗ್ತಿದ್ಯಮ್ಮ. ನನಗ್ ಹಿಂಸೆ ಆಗ್ತಿದೆ. ನೆನ್ನೆವರೆಗೂ ಅವಳು ನೋವಲ್ಲಿದ್ರೆ ನಾವ್ ಸಂತೋಷ ಪಡ್ತಿದ್ವಿ. ಇವತ್ತು ಅವಳು ಸಂತೋಷವಾಗಿದ್ರೆ ನಾವ್ ಸುಮ್ನೆ ಇರ್ಬೇಕಾ? ಕಷ್ಟನೇ. ಅದಕ್ಕೆ ಅವಳು ಫಸ್ಟ್ ನೈಟ್ ಹ್ಯಾಪಿಯಾಗಿ ಆಗ್ಲೇಬಾರ್ದು. ಇದನ್ನ ಅವಳು ಕೊಡೋ ಹಾಲಲ್ಲಿ ಹಾಕೊಡು. ಏನೇ ಇದು? ನೀನ್ ನನ್ನೇ ಮೀರ್ಸ್ಬಿಟ್ಟೆ ಕಣೆ. ಹೆಣ್ಮಕ್ಳ ನಾಚಿಕೆ ಸರ್ಸಾಗಿ ಬದಲಾಗೋದು ಶೋಭನದ ಕೋಣೆಲೇನೆ. ಹೋಗಮ್ಮ, ಬಾಗಿಲು ಹಾಕೋ. ಬನ್ನಿ.
ರಾಹುಲ್ ಅವರೇ, ಹಾಲು. ನೀವೊಬ್ರೇ ಅಲ್ಲ, ಇಬ್ರು ಕುಡಿಬೇಕಂತೆ. ಅತ್ತೆ ಹೇಳಿದ್ದು. ಲೈಫಲ್ಲಿ ಶೇರ್ ಮಾಡ್ಕೊಳ್ಳೋದನ್ನ ಈ ಹಾಲಿಂದಾನೇ ಶುರು ಮಾಡಬೇಕು ಅನ್ಸತ್ತೆ. ಏನೋ ಕುಡಿ. ಯಾಕೆ ದೂರನೇ ಕೂತಿದ್ಯಾ? ಈ ಫಸ್ಟ್ ನೈಟ್ ಮಾಡ್ತಿರೋದು ನಾವು ಹತ್ರ ಆಗ್ಬೇಕು ಅಂತ ತಾನೆ? ಪಕ್ಕದಲ್ಲಿ ಬಂದು ಕೂತ್ಕೋಬಾ. ಅಲ್ಲಿ ಅಯ್ಯೋ ಅಲ್ಲಿ ಏನ್ ಹುಡುಗಿ, ಆಗ್ಲೇ ಶೋಭನದ ಬಗ್ಗೆ ಕನ್ಸ್ ಕಾಣ್ತಿದ್ಯಾ? ನೀನ್ ಎಪ್ಸಿಲ್ಲ ಅಂದ್ರೆ ಶೋಭನಾ ಏನೋ ಮಗುನು ಎತ್ಕೊಟ್ಬಿಡವಳು. ಈ ಬಳೆಗಳ ಸದ್ದು ಆ ಹುಡುಗನ್ನ ನಿನ್ಗೆ ಹತ್ರ ಮಾಡುತ್ತೆ. ಜಾಸ್ತಿ ನಾಚಿಕೆ ಪಟ್ಕೋಬೇಡ ಸರ್ಸು, ಆಮೇಲೆ ಹುಡುಗನ್ ಕಷ್ಟ ಆಗುತ್ತೆ. ಈ ಹೂ ಯಾಕೆ ಮುಡಿಸ್ತಿದೀನಿ ಗೊತ್ತಾ?
ನೀವ್ ಹೇಳೋ ಅಗತ್ಯ ಏನೂ ಇಲ್ಲ. ಸರ್ಸುಗೆಲ್ಲ ಗೊತ್ತು. ಏನೇ ಮಾತು, ಇವಳಿಗೆ ಹೇಳ ಗೊತ್ತಾಗ್ತಾ ಇಲ್ಲ. ನಮ್ ಸರ್ಸು ತುಂಬಾ ಬುದ್ಧಿವಂತೆ ಅಂತ ನೀವೇ ಹೇಳ್ತಿದ್ದೀರಲ್ಲ. ಗಂಡನ್ ಜೊತೆ ಹೇಗಿರ್ಬೇಕು, ಗಂಡನ್ನ ಹೇಗ್ ನೋಡ್ಕೋಬೇಕು ಸರ್ಸುಗೆ ಗೊತ್ತಿದೆ ಅಂತ ಹೇಳೋದೇ ಇವಳ ಉದ್ದೇಶ. ನೀವ್ ತಪ್ಪು ತಿಳ್ಕೊಬೇಡಿ. ಮುಹೂರ್ತ ಮುಗಿಯೋಷ್ಟ್ರಲ್ಲಿ ಶೋಭನದ ಕೋಣೆಯಲ್ಲಿ ಇರ್ಬೇಕು. ನೀನ್ ನಡಿಯಮ್ಮ, ನಡಿ. ತಾತ, ನನ್ಗಿದೆಲ್ಲ ಇಷ್ಟ ಇಲ್ಲ ಅಂದ್ರೆ ನೀವ್ ಯಾಕೆ ಕೇಳ್ತಿಲ್ಲ ತಾತ? ಈಗ ಹಾಗೆ ಹೇಳೋದು. ಶೋಭನ ಆದ್ಮೇಲೆ ಪ್ರತಿ ರಾತ್ರಿ ಮೊದಲನೇ ರಾತ್ರಿ ಹಾಗೆ ಇರ್ಬೇಕು ಅನ್ಕೋತೀಯ ಬಿಡು. ನೋಡು ರಾಹುಲ್, ಸರಸು ಹಳ್ಳಿಲಿ ಹುಟ್ಟಿ ಬೆಳೆದಂತ ಹುಡುಗಿ, ಪಟ್ನನ ನೋಡ್ದವಳೇ ಅಲ್ಲ, ಓದಿರುವಳೂ ಅಲ್ಲ. ನೀನೇ ಅವಳ ಜೊತೆ ಸರಿಯಾಗಿ ಹೊಂದ್ಕೊಂಡು ಹೋಗ್ಬೇಕಪ್ಪ. ನನ್ನ ಹನಿಮೂನು ಅರೇಬಿಯನ್ ನೈಟ್ಸ್ ಅಲ್ಲಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈಗ ಈ ತರ ನಡೀತಾ ಇದೆ. ಏನಪ್ಪ, ನಿನ್ನ ಮದುವೆ ವಿಷಯದಲ್ಲಿ ಅವಸರ ಮಾಡೋದಕ್ಕೆ ನನ್ನನ್ನು ಕ್ಷಮಿಸು. ಸರ್ಸು ಅಂತ ಹುಡುಗಿ ನಿನ್ನ ಹೆಂಡತಿಯಾಗಿದ್ದು ನಿನ್ನ ಅದೃಷ್ಟ. ಅದನ್ನ ಮಾತ್ರ ಅರ್ಥ ಮಾಡ್ಕೊ. ಅದೃಷ್ಟನೋ ದುರಾದೃಷ್ಟನೋ ಮದುವೆ ಆದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಮದುವೆ ಅಂತೂ ಮಾಡಿ ಮುಗಿಸಿದ್ರಿ. ಈ ವ್ರತ, ಈ ಶಾಸ್ತ್ರಗಳು, ಈ ಶೋಭನ ಎಲ್ಲೋ ಮಾಡೋ ಅವಶ್ಯಕತೆ ಇತ್ತಾ? ಇವೆಲ್ಲ ನಮ್ಮ ಹಳ್ಳಿಲಿರೋ ಆಚಾರ. ನೀನ್ ಪಟ್ನಕ್ಕೆ ಹೋದ್ಮೇಲೆ ನಿನಗ್ ಬೇಕಾದಾಗ ಅದನ್ನು ಮಾಡ್ಕೋ. ಈಗ ಸರಸು ನಿನ್ನ ಹೆಂಡತಿ, ಅವಳ ಮನ್ಸನ್ನು ನೋಯಿಸ್ಬೇಡಪ್ಪ. ಒಳಗಡೆ ಹೋಗು. ತಾತ ಬೇಡ. ತಾತ ತಾತ